ರಾಮಾಪುರ ಅನ್ನುವ ಊರಿನಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕಾ ಸರ್ಕಾರಿ ಕೆಲಸದಲ್ಲಿದ್ದಳು. ಇನ್ನು ಶಾರದಾ ಮನೆಯ ಹತ್ತಿರವೇ ಇರುತ್ತಿದ್ದಳು. ಒಂದು ದಿನ ಅನಾಮಿಕಾ ಆಫೀಸಿನಲ್ಲಿ ಕೆಲಸ ಮುಗಿಸಿಕೊಂಡು ತನ್ನ ಸ್ಕೂಟಿ ಮೇಲೆ ಮನೆಗೆ ಬರುತ್ತಿದ್ದಳು. ಅಬ್ಬಾ, ಈ ದಿನ ಹೆಚ್ಚು ಫೈಲ್ಸ್ ಎಲ್ಲ ಚೆಕ್ ಮಾಡುವಷ್ಟರಲ್ಲಿ ಟೈಮ್ ಎಲ್ಲ ಆಫೀಸಲ್ಲೇ ಆಗೋಯ್ತು. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಎಂದುಕೊಳ್ಳುತ್ತಾ ಅನಾಮಿಕಾ ಇನ್ನಷ್ಟು ವೇಗ ಹೆಚ್ಚಿಸುತ್ತಾಳೆ. ಹಾಗೆ ಸ್ವಲ್ಪ ದೂರ ಹೋಗುತ್ತಲೇ ಗಾಯಗಳಾದ ಒಂದು ದೊಡ್ಡ ಕೋತಿ ಓಡಿಕೊಂಡು ಬರುತ್ತಿತ್ತು. ಅದನ್ನು ನೋಡಿದ ಅನಾಮಿಕಾ ಸಡನ್ ಆಗಿ ಬ್ರೇಕ್ ಹಾಕಿ ಕಂಟ್ರೋಲ್ ಮಾಡುತ್ತಾಳೆ. ಆ ಕೋತಿ ನೇರವಾಗಿ ಬಂದು ಸ್ಕೂಟಿಯನ್ನು ಡಿಕ್ಕಿ ಹೊಡೆದು ಕೆಳಗೆ ಬೀಳುತ್ತದೆ. ಅಯ್ಯಯ್ಯೋ, ಏನು ಈ ಕೋತಿ ನೇರವಾಗಿ ಬಂದು ನನ್ನ ಸ್ಕೂಟಿ ಮೇಲೆ ಬಿದ್ದುಬಿಟ್ಟಿದೆ ಎಂದು ಅನಾಮಿಕಾ ಬೈಕ್ನಿಂದ ಇಳಿಯುತ್ತಾಳೆ. ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಒಂದು ಕೋಲಿನಿಂದ ಆ ಕೋತಿಯನ್ನು ಹೊಡೆಯಲಿಕ್ಕೆ ಹೋಗುತ್ತಾನೆ. ತಕ್ಷಣ ಆ ಕೋತಿ ಭಯದಿಂದ ಅನಾಮಿಕಳ ಹಿಂದೆ ಹೋಗುತ್ತದೆ. ಆ ವ್ಯಕ್ತಿಯನ್ನು ಕಂಡ ಅನಾಮಿಕಾ ಹೀಗನ್ನುತ್ತಾಳೆ, ಏಯ್, ಯಾರು ನೀನು? ಹೀಗೆ ಮೂಕಜೀವಿನ ಹಿಂಸಿಸ್ತಾ ಇದೀಯಾ? ಹೀಗೆ ಹೊಡೆಯೋದ್ರಿಂದ ಕೋತಿ ರೋಡ್ ಮೇಲೆ ಬಂದು ವಾಹನಕ್ಕೆ ಹೊಡೆದು ಪ್ರಾಣ ಬಿಡ್ತಾ ಇತ್ತು. ಇದು ಮಾಡಿದ ಕೆಲಸ ಏನು ಅಂತ ನೋಡಿದ್ರೆ ಇದನ್ನು ಹೊಡಿಬೇಕೋ ಬೇಡವೋ ಅಂತ ನಿನಗೆ ತಿಳಿಯುತ್ತೆ ಎಂದು ಆ ವ್ಯಕ್ತಿ ಅನಾಮಿಕಳ ಹತ್ತಿರ ಹೇಳುತ್ತಾನೆ. ಈ ಬಾಯಿರದ ಮೂಕಜೀವಿ ಮಾಡಿದ ಅಂತ ದೊಡ್ಡ ತಪ್ಪೇನೋ? ಈ ಕೋತಿ ನನ್ನ ಹಣ್ಣಿನ ತೋಟದೊಳಗೆ ಬಂದು ಹಣ್ಣುಗಳನ್ನೆಲ್ಲ ತಿಂತಾ ಇದೆ. ನಾನು ಮಾರ್ಲಿಕ್ಕೆ ಅಂತ ಇಟ್ಕೊಂಡಿದ್ರೆ ಇದು ಹೀಗೆ ತಿಂತಾ ಇದ್ರೆ ನನಗೆ ಕೋಪ ಬರೋದಿಲ್ವಾ ಏನೋ? ಅದಕ್ಕೆ ಹಸುವಾದಾಗ ಏನೋ ಒಂದು ಹಣ್ಣು ತಿಂದಿರುತ್ತೆ. ಆದ್ರೆ ಅದಕ್ಕೆ ನಿನ್ನ ತೋಟದಲ್ಲಿ ಬಂದು ತಿನ್ನಬಾರ್ದು ಅಂತ ತಿಳಿಯೋದಿಲ್ವಲ್ಲ? ಪಾಪ ಮೂಕಜೀವಿನ ಹೀಗೆ ಹಿಂಸಿಸಿ ಹೊಡೆಯಬಾರ್ದು. ದೊಡ್ಡದಾಗಿ ಹೇಳಕ್ ಬಂದಿದೆಯಲ್ಲಮ್ಮ. ಮೂಕಜೀವಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಈ ಕೋತಿನ ಮನೆ ಕರ್ಕೊಂಡು ಹೋಗಿ ಸಾಕು ನೋಡೋಣ. ನೀನು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ. ನಾನು ಈ ಕೋತಿಯನ್ನು ತಗೊಂಡು ಹೋಗಿ ಸಾಕ್ತೀನಿ ಎನ್ನುತ್ತಲೇ ಆ ವ್ಯಕ್ತಿ ಗೊಣಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಆ ಕೋತಿಯ ಕಡೆಗೆ ನೋಡುತ್ತಾಳೆ. ಪಾಪ, ನೋವಿನಿಂದ ದೀನವಾಗಿ ಅವಳನ್ನೇ ನೋಡುತ್ತಾ ಇದ್ದ ಕೋತಿಯನ್ನು ನೋಡಿ ಅನಾಮಿಕಳಿಗೆ ಆ ಕೋತಿಯ ಮೇಲೆ ಕನಿಕರ ಹುಟ್ಟಿತು. ಪಾಪ, ಈ ಕೋತಿನ ನೋಡ್ತಾ ಇದ್ರೆ ಬಹಳ ಪಾಪ ಅನ್ಸುತ್ತೆ. ನೀನು ನನ್ನ ಜೊತೆ ಬರ್ತೀಯ ಕೋತಿ ಎಂದು ಅನಾಮಿಕಾ ಕೇಳುತ್ತಾಳೆ. ಅದಕ್ಕೆ ಆ ಕೋತಿ ಹೌದು ಅನ್ನುವ ಹಾಗೆ ತಲೆ ತೂಗುತ್ತದೆ. ಆಗ ಅನಾಮಿಕಾ ಕೋತಿಯನ್ನು ತನ್ನ ಸ್ಕೂಟಿಯ ಹಿಂದಿನಲ್ಲಿ ಕುಳ್ಳಿರಿಸಿಕೊಂಡು ವೇಗವಾಗಿ ಹೊರಡುತ್ತಾಳೆ. ಹಾಗೆ ಬೈಕ್ನಲ್ಲಿ ಹೋಗುತ್ತಾ ಹೋಗುತ್ತಾ ಹೀಗೆ ಅಂದುಕೊಳ್ಳುತ್ತಾಳೆ ಅನಾಮಿಕಾ, ಈ ಕೋತಿಯನ್ನ ಅತ್ತೆ ಏನಾದ್ರೂ ನೋಡಿದ್ರೆ ಏನ್ ಗಲಾಟೆ ಮಾಡ್ತಾರೋ ಏನೋ ಎಂದುಕೊಳ್ಳುತ್ತಲೇ ಆ ಕೋತಿಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ ಅನಾಮಿಕಾ. ಮನೆಗೆ ಹೋದಾಗ ಶಾರದಾ ಮನೆಯಲ್ಲಿಲ್ಲದೆ ಎಲ್ಲಿಗೋ ಹೋಗಿದ್ದಳು. ಅತ್ತೆ ಮನೆಯಲ್ಲಿಲ್ಲ ಅನ್ಸುತ್ತೆ ಎಂದು ಆ ಕೋತಿಯ ಗಾಯಗಳಿಗೆ ಔಷಧಿ ಹಚ್ಚುತ್ತಾಳೆ. ಆ ಕೋತಿಗೆ ತಿನ್ನಲಿಕ್ಕೆ ಸ್ವಲ್ಪ ಹಣ್ಣು ಕೂಡ ಕೊಡುತ್ತಾಳೆ. ಕೋತಿ ಆನಂದದಿಂದ ಅದನ್ನೆಲ್ಲ ಅರಗಿಸುತ್ತಿರುತ್ತೆ, ಅದನ್ನೆಲ್ಲ ತಿನ್ನುತ್ತಿರುತ್ತದೆ. ಇಷ್ಟರಲ್ಲಿ ಶಾರದಾ ಮನೆಯ ಹೊರಗಿನಿಂದ ಒಳಗೆ ಬರುತ್ತಾಳೆ. ಬರುತ್ತಲೇ ಎದುರಿಗಿರುವ ಕೋತಿಯನ್ನು ನೋಡುತ್ತಾಳೆ. ಏಯ್, ಎಷ್ಟು ಧೈರ್ಯವೇ ನಿನ್ಗೆ? ನನ್ ಮನೇಲಿ ಸೇರ್ಕೊಂಡಿದ್ಯಾ? ಹೊರಗೆ ಹೊರಟೋಗು ಎಂದು ಗದರುತ್ತಾ ಇರುತ್ತಾಳೆ ಶಾರದಾ. ಇಷ್ಟರಲ್ಲಿ ಅನಾಮಿಕಾ ಒಳಗಿಂದ ಹೊರಗೆ ಬರುತ್ತಾಳೆ. ಅತ್ತೆ, ಆ ಕೋತಿನ ಏನು ಅನ್ಬೇಡಿ, ಅದನ್ನ ನಾನೇ ಮನೆ ಕರ್ಕೊಂಡು ಬಂದೆ. ಚೀಚಿ, ಇಂಥ ದರಿದ್ರದ ಕೋತಿನ ಮನೆಗೆ ಕರ್ಕೊಂಡ್ ಬಂದೆ? ಮೊದ್ಲು ಅದನ್ನ ಹೊರಗೆ ಕಳಿಸು. ಅತ್ತೆ, ನನ್ ಮಾತು ಕೇಳಿ ಅತ್ತೆ, ಅದಕ್ಕೆ ಗಾಯಗಳಾಗಿ ಬಹಳ ಅವಸ್ಥೆ ಪಡ್ತಾ ಇದೆ. ಈ ಕೋತಿ ನನ್ಗೆ ಬಹಳ ಹಿಡಿಸಿದೆ. ಈ ಕೋತಿನ ನಾನು ಸಾಕೊಳ್ತೀನಿ ಅತ್ತೆ, ಪ್ಲೀಸ್ ಅತ್ತೆ ಎಂದು ಕೇಳುತ್ತಾಳೆ ಅನಾಮಿಕಾ. ಇನ್ನು ಸೊಸೆಯ ಮಾತಿಗೆ ಇಲ್ಲ ಅನ್ನಲಾರದೆ ಸರಿ ಅನ್ನುತ್ತಾಳೆ ಶಾರದಾ. ಸರಿ ಬಿಡು, ಈ ಕೋತಿ ಏನಾದ್ರೂ ನನಗೆ ಹಿಡಿಸೋದ ಕೆಲಸ ಮಾಡಿದ್ರೆ ಆ ದಿನವೇ ಅದನ್ನ ಹೊರಗಟ್ತೀನಿ ಎಂದು ವಾರ್ನಿಂಗ್ ಕೊಡುತ್ತಾಳೆ ಶಾರದಾ. ಆಗ ಅನಾಮಿಕಾ ಆ ಕೋತಿಯ ಹತ್ತಿರ ಹೀಗನ್ನುತ್ತಾಳೆ, ಈ ದಿನದಿಂದ ನೀನು ಜಾಗೃತಿಯಾಗಿರ್ಬೇಕು. ಇಂದಿನಿಂದ ನೀನು ನನ್ನ ಅತ್ತೆಗೆ ಹಿಡಿಸದ ಕೆಲಸ ಯಾವತ್ತೂ ಮಾಡಬೇಡ ಎಂದು ಹೇಳುತ್ತಲೇ ಆ ಕೋತಿ ಸರಿ ಎಂದು ತಲೆ ತೂಗುತ್ತದೆ. ಇವತ್ತಿನಿಂದ ನಿನ್ನ ಹೆಸರು ರಾಣಿ ಎಂದು ಹೇಳುತ್ತಲೇ ಆ ಕೋತಿ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತದೆ. ಇನ್ನು ಮಾರನೇ ದಿನದಿಂದ ಶಾರದಾ ಏನೋ ಕೆಲಸದ ಮೇಲೆ ಒಂದು ವಾರ ಬೇರೆ ಊರಿಗೆ ಹೋಗಬೇಕಾಗಿ ಬಂದಿತು. ಇಲ್ನೋಡು ಸೊಸೆ ಅನಾಮಿಕಾ, ನಾನು ನನ್ನ ತವರಿಗೆ ಹೋಗಿ ಬರ್ತೀನಿ, ಬರೋ ವಾರ ಬರ್ತೀನಿ, ಅಲ್ಲಿವರೆಗೂ ಜಾಗೃತೆಯಾಗಿರು ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಕೋತಿ ಆ ದಿನದಿಂದ ಅಲ್ಲೇ ತಿನ್ನುತ್ತಾ ಹಾಯಾಗಿರುತ್ತದೆ. ಅನಾಮಿಕಳಿಗೆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅವಳ ಜೊತೆ ಅವಳ ಬಟ್ಟೆ ಒಗೆದು ಕೊಡುತ್ತಿತ್ತು, ಅವಳಿಗೆ ಪಾತ್ರೆ ತೊಳೆಯುವುದರಲ್ಲಿ ಸಹಾಯ ಮಾಡುತ್ತಿತ್ತು, ಮನೆ ಗುಡಿಸುತ್ತಿತ್ತು. ಹೀಗೆ ಪ್ರತಿ ಕೆಲಸದಲ್ಲೂ ಸಹಾಯ ಮಾಡುತ್ತಾ ಅನಾಮಿಕಳಿಗೆ ಬಹಳ ಶ್ರಮ ತಗ್ಗಿಸುತ್ತದೆ ಆ ಕೋತಿ. ಒಂದು ದಿನ ಅನಾಮಿಕಾ ಹೊರಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆದುಕೊಂಡು ವಾಪಸ್ಸು ಬರುತ್ತಿರುತ್ತಾರೆ.
ಇಷ್ಟರಲ್ಲೇ ಒಬ್ಬ ಕಳ್ಳ ಹಿಂದಿನಿಂದ ಬಂದು ಅನಾಮಿಕಳ ಕೈಲಿದ್ದ ಬ್ಯಾಗ್ ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಕಳ್ಳ ಕಳ್ಳ, ಯಾರಾದ್ರೂ ಹೋಗಿ ಹಿಡೀರಿ ಎಂದು ಅನಾಮಿಕ ದೊಡ್ಡದಾಗಿ ಕೂಗುತ್ತಾಳೆ. ಆದರೆ ಯಾರೂ ಕೇಳುವುದಿಲ್ಲ. ಇಷ್ಟರಲ್ಲಿ ಆ ಕೋತಿ ಓಡಿ ಹೋಗಿ ಆ ಕಳ್ಳನನ್ನು ಹಿಡಿದುಕೊಂಡು ಅವನ ಕಾಲನ್ನು ಕಚ್ಚುತ್ತದೆ. ಇನ್ನು ಆ ಕಳ್ಳ ಭಯದಿಂದ ಆ ಬ್ಯಾಗನ್ನು ಅಲ್ಲಿಯೇ ಬಿಸಾಕಿ ಹೊರಟು ಹೋಗುತ್ತಾನೆ. ಇಷ್ಟರಲ್ಲಿ ಅನಾಮಿಕ ಬಂದು ಹೀಗನ್ನುತ್ತಾಳೆ, ಅಮ್ಮಯ್ಯ, ತುಂಬಾ ದುಡ್ಡು ಕಾಪಾಡ್ದೆ ರಾಣಿ. ಈ ದಿನ ನೀನಿಲ್ದಿದ್ರೆ ಆ ಕಳ್ಳನ ಕೈಯಲ್ಲಿ ನನ್ನ ದುಡ್ಡೆಲ್ಲ ಹೋಗ್ತಾ ಇತ್ತು ಎಂದುಕೊಂಡು ಮನೆಗೆ ಹೊರಟು ಹೋಗುತ್ತಾರೆ. ವಾರ ಕಳೆಯುತ್ತದೆ. ಊರಿನಿಂದ ಶಾರದಾ ಬರುತ್ತಾಳೆ. ಎದುರಿಗೆ ಕೋತಿ ತುಂಬಾ ಹಣ್ಣನ್ನು ಇಟ್ಟುಕೊಂಡು ತಿನ್ನುತ್ತಿರುತ್ತದೆ. ಇನ್ನು ಅದನ್ನು ನೋಡಿದ ಶಾರದಳಿಗೆ ಬಹಳ ಕೋಪ ಬರುತ್ತದೆ. ಮನುಷ್ಯರಿಗೆ ಇಲ್ಲದೆ ಸಾಯ್ತಾ ಇದ್ದಾರೆ, ಈ ಕೋತಿಗೆ ಹಣ್ಣು ಪರಮಾನ್ನ ಹಾಕ್ತಾ ಇದ್ದಾಳೆ. ಮೊದಲು ಇದನ್ನ ಮನೆಯಿಂದ ಕಳಿಸ್ಬೇಕು ಎಂದುಕೊಳ್ಳುತ್ತಲೇ ಇರಬೇಕಾದರೆ ಅಲ್ಲಿಗೆ ಅನಾಮಿಕ ಬರುತ್ತಾಳೆ. ಅತ್ತೆ, ಎಷ್ಟೊತ್ತಾಯ್ತು ಬಂದು? ಈಗ್ಲೇ ಬಂದೆ. ಆಗ್ಲಿ ಮನೆಯಲ್ಲಿರೋ ಹಣ್ಣನ್ನೆಲ್ಲ ಕೋತಿಗೆ ಕೊಟ್ಯಾ ಎಂದು ಶಾರದಾ ವ್ಯಂಗ್ಯವಾಗಿ ಅನ್ನುತ್ತಾಳೆ. ಆಗ ಅನಾಮಿಕ ಹಾಸ್ಯವಾಗಿ ನಗುತ್ತಾಳೆ. ಅತ್ತೆ, ರಾಣಿ ಬಗ್ಗೆ ನಿಮಗೆ ಬಹಳ ಹೇಳಬೇಕು ಎಂದು ಏನೋ ಹೇಳಲಿಕ್ಕೆ ಹೋಗುತ್ತಾಳೆ. ಅತ್ತೆ ನಿಲ್ಲಿಸಿ ಹೀಗನ್ನುತ್ತಾಳೆ, ಆ ಕೋತಿ ರಾಮಾಯಣ ಕೇಳೋ ಸಹನೆ ನನಗಿಲ್ವೇ ಎಂದು ಶಾರದಾ ಅಲ್ಲಿಂದ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಈ ಕೋತಿಯನ್ನ ಮನೆಯಲ್ಲಿ ಇಟ್ಕೊಳ್ಳೋದೇ ಹೆಚ್ಚು ಅಂದ್ಕೊಂಡ್ರೆ ಮತ್ತೆ ಇದು ಮಾಡಿದ ಕೋತಿ ಚೇಷ್ಟೆಯನ್ನು ನಾನು ಕೇಳ್ಬೇಕಾ? ಇದು ಮನೆಯಲ್ಲಿದ್ರೆ ಎಲ್ಲ ತಿನ್ನೋದು ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಏನೋ ಒಂದು ಮಾಡಿ ಇದರ ಗತಿ ಕಾಣಿಸ್ತೀನಿ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುತ್ತಾಳೆ. ಹಾಗೆ 2 ದಿನಗಳು ಕಳೆಯುತ್ತದೆ. ಒಂದು ದಿನ ಅಡಿಗೆ ಮನೆಯಲ್ಲಿ ಕೋತಿ ಪಾತ್ರೆ ತೊಳೆಯುತ್ತಾ ಇರುತ್ತದೆ. ಅದನ್ನು ಶಾರದಾ ನೋಡುತ್ತಾಳೆ. ಒಲೆ ಮೇಲೆ ಬಿಸಿ ಬಿಸಿ ಸಾಂಬಾರಿದೆ, ಅದನ್ನ ಇದ್ರ ಮೇಲೆ ಹಾಕಿದರೆ ಆಗ ಅದರ ಹುಚ್ಚು ಇಳಿದು ಮನೆಯಿಂದ ಓಡಿ ಹೋಗುತ್ತೆ ಎಂದುಕೊಂಡು ನಿಧಾನವಾಗಿ ಹೋಗಿ ಆ ಪಾತ್ರೆಯನ್ನು ಗಟ್ಟಿಯಾಗಿ ಗುದ್ದುತ್ತಾಳೆ ಶಾರದಾ. ಆ ಸಾಂಬಾರ್ ಕೋತಿ ಮೇಲೆ ಬೀಳದೆ ಅವಳ ಮುಖದ ಮೇಲೆ ಬೀಳುತ್ತದೆ. ಅಷ್ಟೇ, ಬಿಸಿ ಬಿಸಿ ಸಾಂಬಾರ್ ಮುಖದ ಮೇಲೆ ಬಿದ್ದಿದ್ದರಿಂದ ಗಟ್ಟಿಯಾಗಿ ಕೂಗುತ್ತಾಳೆ ಶಾರದಾ. ತಕ್ಷಣ ಅನಾಮಿಕ ಅಲ್ಲಿಗೆ ಬಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅಷ್ಟು ಬಿಸಿಯಾದ ಸಾಂಬಾರ್ ಕಣ್ಣಿಗೆ ಹೋಗಿದ್ದರಿಂದ ದೃಷ್ಟಿ ಹೋಯಿತು ಎಂದು ಡಾಕ್ಟರ್ ಹೇಳುತ್ತಾರೆ. ಓ ದೇವ್ರೆ, ಎಂತ ಕೆಲಸ ಮಾಡಿದೆ, ನನ್ನ ಕೈಯಾರೆ ನಾನೇ ಮಾಡ್ಕೊಂಡೆ ಎಂದುಕೊಳ್ಳುತ್ತಾ ತನ್ನಲ್ಲಿ ತಾನೇ ಕುಗ್ಗಿ ಹೋಗುತ್ತಾಳೆ ಶಾರದಾ. ಹಾಗೆ ಸ್ವಲ್ಪ ದಿನಕ್ಕೆ ಮನೆಗೆ ಬರುತ್ತಾರೆ. ಅನಾಮಿಕ ಕೋತಿಯ ಹತ್ತಿರ ಹೀಗನ್ನುತ್ತಾಳೆ, ರಾಣಿ, ಅತ್ತೆಗೆ ಏನ್ ಬೇಕಿದ್ರೂ ನೀನೇ ಸಹಾಯ ಮಾಡ್ತಾ ಇರಬೇಕು ಎಂದು ಹೇಳುತ್ತಾಳೆ. ಇನ್ನು ಒಂದು ದಿನ ಶಾರದಾ ಸೋಫಾದ ಮೇಲೆ ಕುಳಿತಿರುತ್ತಾಳೆ. ಸ್ವಲ್ಪ ಹೋಗಿ ನೀರು ಕುಡಿಯಲಿಕ್ಕೆ ಟ್ಯಾಪ್ ಹತ್ತಿರ ಹೋಗುತ್ತಾಳೆ. ಕಣ್ಣು ಕಾಣಿಸದೆ ಟ್ಯಾಪ್ ಹುಡುಕುವುದು ನೋಡುತ್ತಾ ಇದ್ದಿತು ಕೋತಿ. ತಕ್ಷಣ ಕೋತಿ ಹೋಗಿ ಟ್ಯಾಪ್ ಆನ್ ಮಾಡುತ್ತೆ. ಶಾರದಾ ನೀರು ಹಿಡಿಯುತ್ತಲೇ ಮತ್ತೆ ಟ್ಯಾಪ್ ಆಫ್ ಮಾಡಿ ಶಾರದಳನ್ನು ಸೋಫಾದವರೆಗೂ ಕರೆದುಕೊಂಡು ಬರುತ್ತದೆ. ಇನ್ನು ಆ ದಿನದಿಂದ ಶಾರದಳನ್ನು ನೋಡಿಕೊಳ್ಳುತ್ತಾ ಅವಳಿಗೆ ಬೇಕಾದ್ದೆಲ್ಲವನ್ನು ಕೊಡುತ್ತಾ ಇದ್ದಿತ್ತು ಆ ಕೋತಿ. ಹಾಗೆ ಕೋತಿ ಸಹಾಯ ಮಾಡುತ್ತದೆ ಎಂದು ತಿಳಿದುಕೊಂಡ ಶಾರದಾ ಪಶ್ಚಾತ್ತಾಪ ಪಡುತ್ತಾಳೆ. ರಾಣಿ, ನನ್ನನ್ನು ಕ್ಷಮಿಸು ರಾಣಿ. ನಿನಗೆ ಕೇಡು ಮಾಡಬೇಕು ಅಂತ ಬಯಸಿದ್ರೆ ದೇವ್ರು ನನಗೆ ಈ ಗತಿ ಬರೋ ಹಾಗೆ ಮಾಡ್ದ. ಈ ದಿನ ನನಗೆ ದೃಷ್ಟಿ ಇಲ್ದಿದ್ರು ನೀನೇ ನನ್ನನ್ನ ನಡೆಸ್ತಾ ಇದ್ದೀಯಾ ಎಂದು ಶಾರದಾ ತನ್ನ ತಪ್ಪು ತಿಳಿದುಕೊಂಡು ಆ ಕೋತಿಗೆ ಕೃತಜ್ಞತೆಗಳನ್ನು ಹೇಳುತ್ತಾಳೆ. ಅಕ್ಷರಾಪುರ ಅನ್ನುವ ಊರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಅವರದು ಬಹಳ ಬಡ ಕುಟುಂಬ. ಒಂದು ಕಾಲದಲ್ಲಿ ಬಹಳ ದುಡ್ಡಿರುವ ಕುಟುಂಬವೇ ಆದರೂ ಆದರೆ ಕೆಲವರು ಮಾಡಿದ ನಂಬಿಕೆ ದ್ರೋಹದಿಂದ ಅವರು ರೋಡಿಗೆ ಬೀಳುತ್ತಾರೆ. ಈಗ ಇನ್ನು ಆ ಕುಟುಂಬವೆಲ್ಲ ಒಂದು ಚಿಕ್ಕ ಗುಡಿಸಲಿನಲ್ಲಿ ಇರುತ್ತಿದ್ದರು. ಆ ಗುಡಿಸಲಿನಲ್ಲಿ ಅತ್ತೆ ಸೊಸೆಯರ ಜೊತೆ ಆ ಸೊಸೆಯ ಗಂಡ ರವಿ ಕೂಡ ಇರುತ್ತಾನೆ. ಒಂದು ದಿನ ಸೊಸೆ ಅತ್ತೆಯ ಹತ್ತಿರ ಹೀಗನ್ನುತ್ತಾಳೆ, ಅತ್ತೆಯ ಅತ್ತೆಯ, ಎಲ್ಲಿದ್ದೀರಾ ಅತ್ತೆಯ? ಏನಾಯ್ತಮ್ಮ ನಿನಗೆ? ಯಾಕಾಗೆ ಕರೀತಿದ್ಯಾ? ಏನಾಯ್ತು? ಅತ್ತೆಯ, ನನ್ಗೇನಕ್ಕೂ ಹುಳಿ ಹುಳಿಯಾಗಿ ತಿನ್ಬೇಕು ಅನ್ಸುತ್ತೆ ಎಂದಳು ಸೊಸೆ. ಆ ಮಾತುಗಳು ಕೇಳುತ್ತಲೇ ಅತ್ತೆ ಹೀಗನ್ನುತ್ತಾಳೆ, ಅಂದ್ರೆ ನೀನು ತಾಯಿ ಆಗ್ತಿದೀಯಮ್ಮ? ಅಯ್ಯೋ ಭಗವಂತ, ಎಂತ ಕೆಲಸ ನಡೆದೋಯ್ತು ಎಂದು ಅಳಲಿಕ್ಕೆ ಶುರು ಮಾಡುತ್ತಾಳೆ. ಇದನ್ನೆಲ್ಲ ನೋಡಿದ ಸೊಸೆ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅತ್ತೆ, ಇಷ್ಟು ಒಳ್ಳೆ ಶುಭವಾರ್ತೆ ತಿಳಿದು ಏನಕ್ಕೆ ಅಷ್ಟೊಂದು ದುಃಖ ಪಡ್ತಿದ್ದೀರೋ ನನಗೆ ಅರ್ಥವಾಗ್ತಿಲ್ಲ. ದುಃಖ ಪಡದೆ ಏನ್ ಮಾಡ್ಬೇಕು ಅಂತೀಯಾ? ಅನಾಮಿಕಾ, ನಮ್ಮ ಪರಿಸ್ಥಿತಿಯೇ ಸರಿಯಾಗಿಲ್ಲ.
ಇನ್ನು ಮಗು ಬಂದರೆ ಅದರ ಪರಿಸ್ಥಿತಿ ಹೇಗಿರುತ್ತೋ ಅಂತ ನನಗೆ ಭಯವಾಗ್ತಾ ಇದೆ. ನಾವಾದ್ರೆ ಒಂದು ದಿನ ತಿಂದರೆ ಇನ್ನೊಂದು ದಿನ ಹಾಗೆ ಇದ್ದರೂ ಪರವಾಗಿಲ್ಲ. ಆದ್ರೆ ಮಗುವಿಗೆ ನಾವು ಸಮಯಕ್ಕೆ ಸರಿಯಾಗಿ ಹಾಲಿಡಬೇಕು ಅಂದ್ರೆ ನಿನಗೇನೋ ಬಲವಾದ ಆಹಾರ ತಗೋಬೇಕು. ನಮ್ಮ ಹತ್ತಿರ ಅಷ್ಟು ಸಾಮರ್ಥ್ಯ ಇಲ್ಲಮ್ಮ. ಅದಕ್ಕೆ ಅಳ್ತಾ ಇದ್ದೀನಿ. ಅನಾಮಿಕಾ, ಏನು ಮಾಡಬೇಕು? ಅಯ್ಯೋ ಅತ್ತೆ, ನೀವು ದುಃಖ ಪಡಬೇಡಿ, ನಾನು ಅಬಾರ್ಷನ್ ಮಾಡಿಸ್ಕೋತೀನಿ. ಅಯ್ಯೋ, ಎಂತ ಮಾತು ಅಂತೀಯ ತಾಯಿ? ಬೇಡಮ್ಮ, ಹಾಗೇನೂ ಮಾಡಬೇಡ. ಹುಟ್ಟಬೇಕಾದ ಮಗುವನ್ನು ಸಾಯಿಸುವ ಅರ್ಹತೆ ಯಾರಿಗೂ ಇಲ್ಲ. ಕಷ್ಟವೋ ನಷ್ಟವೋ ನಾವೇ ಸಹಿಸೋಣ. ಇನ್ನು ಎಲ್ಲ ಭಗವಂತನ ದಯ ಎಂದು ಅತ್ತೆ ಹೇಳುತ್ತಾಳೆ. ಇನ್ನು ಅದೇ ವಿಷಯ ಗಂಡನಿಗೂ ಹೇಳುತ್ತಾಳೆ ಅನಾಮಿಕಾ. ಅವನು ಬಹಳ ಸಂತೋಷಿಸುತ್ತಾನೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಶಾರದಾ ಅವಳ ಮಗ ರವಿ ಇಬ್ಬರು ಕಷ್ಟಪಡುತ್ತಾ ಹಾಗೆ ಬಂದ ದುಡ್ಡಿನಿಂದ ಅನಾಮಿಕಳಿಗೆ ಔಷಧಿ ಹಾಗೂ ಹಣ್ಣುಗಳನ್ನು ತೆಗೆದುಕೊಂಡು ಬರುತ್ತಿರುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಯಾವತ್ತಿನ ಹಾಗೆ ಆ ತಾಯಿ ಮಗ ಇಬ್ಬರು ಕೆಲಸಕ್ಕೆ ಹೋಗುತ್ತಾರೆ. ಇಷ್ಟರಲ್ಲಿ ಒಂದು ಕಾರ್ ಢೀ ಕೊಟ್ಟು ಅವರಿಬ್ಬರ ಕಾಲುಗಳು ಮುರಿದು ಹೋಗುತ್ತದೆ. ಪಾಪ, ಅವರು ಹಾಸ್ಪಿಟಲ್ ಪಾಲಾಗುತ್ತಾರೆ. ಸರ್ಕಾರಿ ಆಸ್ಪತ್ರೆಯಾದ್ದರಿಂದ ಅವರಿಗೆ ಹೆಚ್ಚಿನ ಖರ್ಚಿಲ್ಲದೆ ಆಪರೇಷನ್ ಪೂರ್ತಿಯಾಗುತ್ತದೆ. ಆದರೆ ನಡೆಯುವುದು ಬಹಳ ಕಷ್ಟ ಎಂದು ಡಾಕ್ಟರ್ ಹೇಳುತ್ತಾರೆ. ಅದನ್ನು ಕೇಳಿ ಅನಾಮಿಕಳಿಗೆ ಬಹಳ ದುಃಖವಾಗುತ್ತದೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಇಬ್ಬರು ಮಂಚ ಹಿಡಿದಿದ್ದರಿಂದ ಅನಾಮಿಕಾ ಅವರನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಮನೆ ನಡೆಸುವುದು ಬಹಳ ಕಷ್ಟವಾಗುತ್ತದೆ. ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲೇ ಹೀಗಂದುಕೊಳ್ಳುತ್ತಾ ಚಿಂತಿಸುತ್ತಾಳೆ. ಈಗ ನಾನು ಏನ್ ಮಾಡಬೇಕು? ಈಗ ನಾನು ಗರ್ಭವತಿ, ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಮನೆ ನಡೆಸೋದು ಬಹಳ ಕಷ್ಟವಾಗ್ತಿದೆ. ನನಗಾಗಿ ಅಲ್ದಿದ್ದರೂ ನಮ್ಮ ಅತ್ತೆಗಾಗಿ, ನನ್ನ ಗಂಡನಿಗಾಗಿ ಏನೋ ಒಂದು ಕೆಲಸ ಮಾಡಬೇಕು. ಅವರಿಗೆ ಔಷಧಿ ತರೋದಕ್ಕೂ ದುಡ್ಡಿಲ್ಲ ಎಂದುಕೊಂಡು ಅನಾಮಿಕಾ ಯಾವ ವಿಷಯವೂ ಹೇಳದೆ ಹೊರಗಡೆ ಹೋಗಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಾಳೆ. ಒಂದು ಕಡೆ ಒಂದು ದೊಡ್ಡ ಹೋಟೆಲ್ ಕಾಣಿಸುತ್ತದೆ. ಅನಾಮಿಕಾ ಅಲ್ಲಿಗೆ ಹೋಗುತ್ತಾಳೆ. ನಮಗೆ ಇಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ ಎಂದು ಬಹಳ ಕರುಣೆಯಿಂದ ಕೇಳಿದಳು. ಆ ಹೋಟೆಲ್ನವನು ಅವಳನ್ನು ನೋಡುತ್ತಾನೆ. ಹೀಗನ್ನುತ್ತಾನೆ, ಅಮ್ಮ, ನಿನ್ನನ್ನು ನೋಡಿದ್ರೆ ಗರ್ಭವತಿ ಆಗಿದ್ದೀಯಾ? ನೀನು ಇಲ್ಲಿ ಯಾವ ಕೆಲಸ ಮಾಡ್ತೀಯಾ ಹೇಳು? ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳಿಬೇಕು, ಭಾರ ಎತ್ತಬೇಕು, ಬಹಳ ಕೆಲಸವಾಗುತ್ತೆ. ಬೇಡಮ್ಮ, ನಿನಗೆ ಆ ಕೆಲಸ ಕೊಡಲಾರೆ. ಅಯ್ಯೋ, ಹಾಗೆ ಮಾತಾಡಬೇಡಿ. ಯಾಕಂದ್ರೆ ನಾನು ಗರ್ಭವತಿ ಆದರೂ ಹೀಗೆ ಬಂದಿದ್ದೇನೆ ಅಂದ್ರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕುಟುಂಬದ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ. ನನ್ನ ಗಂಡ, ನನ್ನ ಅತ್ತೆ ಇಬ್ರು ಕಾಲು ಮುರ್ಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಅವರ ಹತ್ತಿರ ಔಷಧಿ ಕೊಡಲಿಕ್ಕೆ ಕೂಡ ನನ್ನ ಹತ್ರ ದುಡ್ಡಿಲ್ಲ. ನಾವು ಬಹಳ ಕಠಿಣವಾದ ಬದುಕಲ್ಲಿ ಇದ್ದೀವಯ್ಯ. ದಯಮಾಡಿ ಜಾಲಿ ತೋರಿಸಿ, ದಯಮಾಡಿ ಕರುಣೆ ತೋರಿಸಿ ಎಂದು ಕೇಳುತ್ತಾಳೆ. ಆ ಮಾತಿಗೆ ಅವನು ಏನೂ ಮಾತನಾಡದೆ ಇದ್ದು ಬಿಟ್ಟನು. ಸ್ವಲ್ಪ ಸಮಯದ ನಂತರ ಹೀಗನ್ನುತ್ತಾನೆ, ಸರಿಮ್ಮ, ಚಿಕ್ಕ ಪುಟ್ಟ ಕೆಲಸಗಳು ಮಾಡು, ಭಾರ ಎತ್ತುವ ಕೆಲಸ ಮಾತ್ರ ಬೇರೆಯವರು ಮಾಡ್ತಾರೆ ಎಂದು ಸಮಾಧಾನ ಹೇಳುತ್ತಾನೆ. ಅದಕ್ಕೆ ಆಕೆ ಬಹಳ ಸಂತೋಷಿಸುತ್ತಾ ಅಲ್ಲಿರುವ ಟೇಬಲ್ ಕ್ಲೀನ್ ಮಾಡುವುದು, ನೆಲ ಕ್ಲೀನ್ ಮಾಡುವುದು ಇಂತಹ ಕೆಲಸ ಮಾಡುತ್ತಿದ್ದಳು. ಇನ್ನು ಸ್ವಲ್ಪ ಸಮಯದ ನಂತರ ಅವಳ ಕೆಲಸ ಪೂರ್ತಿಯಾಗುತ್ತದೆ. ಅಯ್ಯ, ಎಲ್ಲ ಶುಭ್ರ ಮಾಡಿದ್ದೀನಿ, ಇನ್ನು ಕೆಲಸ ಎಲ್ಲ ಆಗಿ ಹೋಗಿದೆ, ನಾನಿನ್ನು ಹೋಗ್ತೀನಯ್ಯ. ಆಗ ಆ ಹೋಟೆಲ್ನವನು ಅವಳಿಗೆ ಊಟವನ್ನು ಕೊಡುತ್ತಾನೆ. ತಗೋ, ಹೋಗಿ ಈ ಊಟ ತಗೊಂಡು ಹೋಗು. ಹಾಗೆ ನಿನಗೆ ದುಡ್ಡು ತಿಂಗಳಿಗೆ ಅಲ್ಲದೆ ದಿನಕ್ಕೆ ಕೊಡ್ತೀನಿ. ನಿನ್ನ ಖರ್ಚಿಗೆ ಉಪಯೋಗಕ್ಕೆ ಬರುತ್ತೆ ಅಲ್ಲ ಎಂದು ಹೇಳಿ ದುಡ್ಡು ಕೊಡುತ್ತಾನೆ. ಆಕೆ ಅದನ್ನು ತೆಗೆದುಕೊಂಡು ತುಂಬಾ ಸಂತೋಷಿಸುತ್ತಾಳೆ. ಬಹಳ ಸಂತೋಷವಾಗಿದೆ ಸ್ವಾಮಿ, ನೀವು ಮಾಡಿದ ಸಹಾಯನ ಈ ಜನ್ಮದಲ್ಲಿ ಮರೆತು ಹೋಗಲ್ಲ. ನಿಮಗೆ ಬಹಳ ಕೃತಜ್ಞತೆಗಳು ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ಅವಳು ಸೀದಾ ಮನೆಗೆ ಹೋಗಿ ಅವರಿಬ್ಬರಿಗೂ ಊಟ ಕೊಡುತ್ತಾಳೆ. ಹಾಗೆ ಔಷಧಿ ಕೂಡ ಕೊಡುತ್ತಾಳೆ. ಅಮ್ಮ, ಅನಾಮಿಕಾ, ನಿನಗೆ ಊಟ ತರಲಿಕ್ಕೆ ದುಡ್ಡಲ್ಲಿಂದ ಬಂತಮ್ಮ. ಈ ಔಷಧಿ ಕೂಡ ಎಲ್ಲಿಂದ ಬಂತು? ಅನಾಮಿಕಳಿಗೆ ಏನು ಹೇಳಲು ಅರ್ಥವಾಗುವುದಿಲ್ಲ. ಅವಳು ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಈಗ ನಾನು ಏನು ಹೇಳಲಿ ಭಗವಂತ? ನಾನು ಕೆಲಸಕ್ಕೆ ಹೋಗೋದು ತಿಳಿದ್ರೆ ಅವರು ನನ್ನನ್ನು ಕೆಲಸಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಹೋಗದಿದ್ರೆ ಮನೆ ನಡೆಯಲ್ಲ. ಈಗ ಏನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ದುಃಖಿಸುತ್ತಿರುವಾಗ ಇಷ್ಟರಲ್ಲಿ ಅತ್ತೆ, ಅನಾಮಿಕಾ, ನಿನ್ನನ್ನ ಕೇಳ್ತಾ ಇದ್ದೀನಿ, ಉತ್ತರ ಹೇಳು ಎಂದು ಗಟ್ಟಿಯಾಗಿ ಕೇಳಿದ್ದರಿಂದ ಅನಾಮಿಕಾ ಏನು ಉತ್ತರ ಹೇಳಲು ಅರ್ಥವಾಗದೆ ಹೀಗನ್ನುತ್ತಾಳೆ ಅತ್ತೆಗೆ. ಯಾರೋ ಜಮೀನ್ದಾರಂತೆ ಅತ್ತೆ, ಅವರ ಮಗನ ಹುಟ್ಟಿದ ಹಬ್ಬದ ಸಂದರ್ಭ ಅಂತ ನಮ್ಮಂತ ಬಡವರಿಗೆ ದುಡ್ಡು ಊಟ ಕೊಡ್ತಾ ಇದ್ದಾರೆ. ಆ ದುಡ್ಡಿನಿಂದಲೇ ಔಷಧ ತಂದಿದ್ದೇನೆ.
ನೋಡಿದ್ಯಾ ಅನಾಮಿಕಾ, ಭಗವಂತ ಎಲ್ಲಿಯೋ ಇಲ್ಲ, ನಮ್ಮಂತಹ ಜನರ ಮಧ್ಯದಲ್ಲೇ ಇದ್ದಾನೆ. ನಾವು ಕಷ್ಟದಲ್ಲಿ ಇದ್ದೀವಂತ ತಿಳಿದು ಆ ದೇವರು ಆ ಯಜಮಾನರ ರೂಪದಲ್ಲಿ ಬಂದು ಹೀಗೆ ಮಾಡ್ತಾ ಇದ್ದಾನಮ್ಮ. ಇನ್ನು ಅದಕ್ಕೆ ಅನಾಮಿಕಾ ಹೌದತ್ತೆ ಎಂದು ಹೇಳುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಇನ್ನು ಮಾರನೇ ದಿನ ಕೂಡ ಅನಾಮಿಕಾ ಕೆಲಸಕ್ಕೆ ಹೋಗಿ ದುಡ್ಡು ತೆಗೆದುಕೊಂಡು ಬರುತ್ತಾಳೆ. ಆಗ ಕೂಡ ಅತ್ತೆಗೆ ಏನೋ ಒಂದು ನೆಪ ಹೇಳುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಲೇ ಇರುತ್ತದೆ. ಆಕೆ ಅಲ್ಲಿ ಕೆಲಸ ಮಾಡುತ್ತಿರುವಾಗ ಆ ಹೋಟೆಲ್ ಯಜಮಾನನಿಗೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಅಲ್ಲಿ ಯಾರೂ ಇರುವುದಿಲ್ಲ. ಇನ್ನು ಆಗ ಅನಾಮಿಕಾ ಅಲ್ಲಿಗೆ ಹೋಗುತ್ತಾಳೆ. ಅವನು ಕೆಳಗೆ ಬೀಳುವುದನ್ನು ನೋಡುತ್ತಾಳೆ. ಹಡಾಹುಡಿಯಲ್ಲಿ ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಆಗ ಅಲ್ಲಿಗೆ ಡಾಕ್ಟರ್ ಆ ಹೋಟೆಲ್ ಯಜಮಾನನನ್ನು ಪರೀಕ್ಷಿಸಿ ಅನಾಮಿಕಳ ಹತ್ತಿರ ಹೀಗನ್ನುತ್ತಾನೆ, ಹೃದಯದ ಹತ್ತಿರವಿರುವ 3 ವಾಲ್ವು ಹಾಳಾಗಿ ಹೋಗಿದೆ. ತಕ್ಷಣ ಹೃದಯ ಆಪರೇಷನ್ ಮಾಡಬೇಕು. ಸರಿ ಡಾಕ್ಟರ್, ನಾನು ಒಂದ್ಸಲ ಅವರ ಹತ್ರ ಮಾತಾಡಬಹುದಾ? ಅದಕ್ಕೆ ಡಾಕ್ಟರ್ ಸರಿ ಎಂದು ಉತ್ತರ ಹೇಳುತ್ತಾರೆ. ತಕ್ಷಣ ಅನಾಮಿಕಾ ಅವರ ಹತ್ತಿರ ಹೋಗುತ್ತಾಳೆ. ಸಮಯಕ್ಕೆ ದೇವತೆ ಹಾಗೆ ಬಂದೆ ತಾಯಿ, ಇಲ್ಲ ಅಂದ್ರೆ ನನ್ನ ಪ್ರಾಣ ಹೋಗ್ತಾ ಇತ್ತು. ಇಷ್ಟಕ್ಕೂ ಡಾಕ್ಟರ್ ಏನಂದ್ರು? ನಿಮಗೆ ಚೆನ್ನಾಗೇ ಇದೆ, ಏನೂ ಆಗಲ್ಲ ಅಂದ್ರು ಡಾಕ್ಟರ್. ಅನಾಮಿಕಾ, ನೀನು ಸುಳ್ಳು ಹೇಳಲಾರೆ, ನಿಜವೇನ ಹೇಳು. ನನಗೇನೂ ಆಗಲ್ಲ. ಯಾಕೆಂದರೆ ನನ್ನ ಕಣ್ಣ ಮುಂದೆನೆ ಹೆಂಡತಿ ಮಕ್ಕಳು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದರು. ನೋಡಿಕೊಂಡು ಗಟ್ಟಿಯಾಗಿ ತಟ್ಟಿಕೊಂಡ ಹೃದಯ ಇದು. ಹೇಳು. ಇನ್ನು ಅನಾಮಿಕಾ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ. ಅರೆ, ಇಷ್ಟೇನಾ? ನಾನು ಯಾರನ್ನೂ ನಂಬೋದಿಲ್ಲ. ನಿನ್ನನ್ನು ನಂಬಿ ಈ ಕೀ ಕೊಡ್ತಾ ಇದ್ದೀನಿ. ಹೋಟೆಲ್ನಲ್ಲಿ ಬೀರುವಿನಲ್ಲಿ ದುಡ್ಡು ಇದೆ. ಆ ದುಡ್ಡು ತಗೊಂಡು ಬಂದು ಹಾಸ್ಪಿಟಲ್ಗೆ ಕಟ್ಟು. ಒಂದು ವೇಳೆ ನಾನು ಸತ್ತು ಹೋದ್ರೆ ಆ ಹೋಟೆಲ್ನನ್ನ ನೀನೇ ನಡೆಸ್ಕೋ ತಾಯಿ. ಏನಕ್ಕೆಂದ್ರೆ ನಿನ್ನನ್ನು ನೋಡಿದರೆ ನನ್ನ ಮಗಳ ಹಾಗೆ ಅನಿಸಿತು. ಅದಕ್ಕೆ ನಮ್ಮ ಯಜಮಾನ್ರೇ, ನಿಮಗೇನೂ ಆಗೋದಿಲ್ಲ. ಭಗವಂತ ನಿಮ್ಮಂತ ಒಳ್ಳೆಯವರಿಗೆ ಸಹಾಯ ಮಾಡ್ತಾನೆ ಎಂದು ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ಇನ್ನು ಆ ನಂತರ ಆಕೆ ಹೋಟೆಲ್ಗೆ ಹೋಗಿ ಬೀರುವಿನಲ್ಲಿದ್ದ ದುಡ್ಡು ತೆಗೆದುಕೊಂಡು ಬಂದು ಅಲ್ಲಿ ದುಡ್ಡು ಕಟ್ಟುತ್ತಾಳೆ. ಇನ್ನು ಆಪರೇಷನ್ ನಡೆಯುತ್ತದೆ. ಇನ್ನು ಆಪರೇಷನ್ ಆದಾಗಿನಿಂದ ಅನಾಮಿಕಾ ಆಸ್ಪತ್ರೆಯಲ್ಲಿ ಅವನನ್ನು, ಮನೆಯಲ್ಲಿ ಗಂಡನನ್ನು, ಅತ್ತೆಯನ್ನು ಕಣ್ಣಿನ ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಿದ್ದಳು. ಕೆಲವು ದಿನಗಳ ನಂತರ ಯಜಮಾನನ ಆರೋಗ್ಯ ಸುಧಾರಿಸುತ್ತದೆ. ಆದರೂ ಕೂಡ ಹೋಟೆಲ್ನ ಅಧಿಕಾರ ಅನಾಮಿಕಳಿಗೆ ಕೊಡುತ್ತಾನೆ ಅವನು. ಆಕೆ ಹೋಟೆಲ್ ನಡೆಸುತ್ತಾ ಅತ್ತೆಯನ್ನು, ಗಂಡನನ್ನು ನೋಡಿಕೊಳ್ಳುತ್ತಾ ಇದ್ದಳು. ಹಾಗೆ ಹೋಟೆಲ್ ನಡೆಸುವ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡು ಅನಾಮಿಕಳಿಗೆ ಕೊಡುತ್ತಿದ್ದನು. ಅದರಿಂದ ಅವಳ ಕುಟುಂಬ ಸ್ವಲ್ಪ ಚೆನ್ನಾಗಿ ಆಗುತ್ತದೆ. ಇನ್ನು ನಡೆದ ವಿಷಯವೆಲ್ಲ ಅನಾಮಿಕಾ ಗಂಡನಿಗೆ, ಅತ್ತೆಗೆ ಹೇಳುತ್ತಾಳೆ. ಅದನ್ನು ಕೇಳಿ ಅವರು ಸ್ವಲ್ಪ ದುಃಖಪಟ್ಟರೂ ಗತಿ ಇಲ್ಲದೆ ಏನೂ ಅನ್ನುವುದಿಲ್ಲ. ಹಾಗೆ ಕೆಲ ದಿನಗಳು ಕಳೆದವು. ಅನಾಮಿಕಾ ಹಾಗೆ ಯಜಮಾನನನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತಾ ಹೋಟೆಲ್ ನೋಡಿಕೊಳ್ಳುತ್ತಾ ಇದ್ದಳು. ಕೆಲವು ದಿನಗಳ ನಂತರ ಅನಾಮಿಕಾ ಪ್ರಸವ ವೇದನೆಯಿಂದ ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ. ಆಗ ಆ ಹೋಟೆಲ್ ಯಜಮಾನ ಆ ಹೋಟೆಲ್ ಆ ಮಗುವಿನ ಹೆಸರಿಗೆ ಬರೆಯುತ್ತಾನೆ. ಅದನ್ನು ತಿಳಿದ ಅನಾಮಿಕಾ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಹೀಗೆ ಯಾಕೆ ಮಾಡಿದ್ರಿ ಯಜಮಾನ್ರೇ? ಅದಕ್ಕೆ ಅವನು ನಗುತ್ತಾ, ಮೊಮ್ಮಗನೇ ಅಲ್ಲವೇ ಅಂತ ಹಾಗೆ ಮಾಡಿದೆ ಎಂದನು. ಆ ಮಾತಿಗೆ ಅವಳು ಏನೂ ಉತ್ತರ ಹೇಳುವುದಿಲ್ಲ. ಇನ್ನು ಅನಾಮಿಕಾ ಆ ಹೋಟೆಲ್ ನೋಡಿಕೊಳ್ಳುತ್ತಾ ಆ ಯಜಮಾನನನ್ನು ತನ್ನ ತಂದೆಯ ಹಾಗೆ ನೋಡಿಕೊಂಡು, ಅತ್ತೆಯನ್ನು, ಗಂಡನನ್ನು, ತನಗೆ ಹುಟ್ಟಿದ ಮಗುವನ್ನು ನೋಡಿಕೊಳ್ಳುತ್ತಾ ತಾನು ಕಷ್ಟಪಡುತ್ತಾ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಅನಾಮಿಕಳ ಪುಣ್ಯವೋ ಅನ್ನುವ ಹಾಗೆ ಎಲ್ಲರೂ ಚೆನ್ನಾಗಿರುತ್ತಾರೆ. ಆದರೆ ಅನಾಮಿಕ ಮಾತ್ರ ಅವರಿಗಾಗಿ ತನ್ನ ರಕ್ತವನ್ನು ಬೆವರಿನ ಹಾಗೆ ಬಸಿಯುತ್ತಾ ಅವರಿಗಾಗಿ ಬದುಕುತ್ತಾ ಇದ್ದಳು.